ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹಬ್ಬಗಳಿಗೆ ಬೇರೆ ಬೇರೆ ವಿಧಾನದ ಹೋಳಿಗೆಗಳನ್ನು ಮಾಡ್ತಾರೆ. ನಾನಿವತ್ತು ಪೈನಾಪಲ್ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಹೇಗೆ ನೀವು ಬೇರೆ ಹೋಳಿಗೆಗಳನ್ನು ಮಾಡ್ತೀರ ಅದೇ ರೀತಿ ಮಾಡುವಂಥದ್ದು. ನಾನಿಲ್ಲಿ 2 ಕಪ್, ಈ ಅಳತೆಯಲ್ಲಿ, ಕಪ್ಪಿನ ಅಳತೆಯಲ್ಲಿ 2 ಕಪ್ಪಿನಷ್ಟು ರವಾವನ್ನು ತಗೊಂಡಿದ್ದೀನಿ. ಸೂಜಿ ರವೆ ಬರ್ತದಲ್ಲ ಅದು. ಹಾಗೆ ನಾನಿಲ್ಲಿ ಒಂದು 3/4 ಕಪ್ಪಿನಷ್ಟು ಮೈದಾವನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ಹಾಕೋಬೋದು ಮೈದಾ ಬದಲಿಗೆ. ಹಾಗೆ ಅರಿಶಿನ ಪುಡಿ, ಕಲ್ಲರ್ಗೋಸ್ಕರ ಅರಿಶಿನ ಪುಡಿಯನ್ನು ನಾನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ಚಿಟಿಕೆಯಷ್ಟು ಉಪ್ಪನ್ನು ಕೂಡ ನೀವು ಹಾಕೋಬೋದು. ದೇವರಿಗೆ ನೈವೇದ್ಯ ಮಾಡುವಾಗ ಬೇಕಾದರೆ ನೀವು ಉಪ್ಪನ್ನು ಹಾಕದೆ ಸೇರಿಸದೆ ಇರ್ಬೋದು, ಇಲ್ಲ ಅಂದರೆ ಹಾಕ್ಕೋಬೋದು. ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಕಲಿಸ್ಕೋಬೇಕು. ಎಲ್ಲ ಎಣ್ಣೆ ಇದೆಲ್ಲ ನೀಟಾಗಿ ಹಿಡ್ಕೋಬೇಕು. ಅದಾದಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳುವಂಥದ್ದು. ಇದನ್ನು ತುಂಬ ಗಟ್ಟಿಯಾಗಿ ಕಲಿಸ್ಲಿಕ್ಕಿಲ್ಲ. ಚಪಾತಿ ಹಿಟ್ಟು ಏನು ಮಾಡ್ತೀವಿ ಅದಕ್ಕಿಂತ ಇನ್ನೂ ಸ್ವಲ್ಪ ತೆಳುವಾಗಿ ನಾವು ಇದನ್ನು ಕಲಿಸ್ಕೋಬೇಕು. ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ, ನಮಗೆ ತಿಕ್ಕಲಿಕ್ಕೆ ಅದು ಚೆನ್ನಾಗಿ ಬರಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ. ಈ ಥರ ತುಂಬ ತೆಳ್ಳಗೂ ಅಂತಲ್ಲ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಈ ರೀತಿಯಾಗಿ ತಟ್ಕೊಂಡ್ರೆ ನಮಗೆ ತಿಕ್ಕುವಾಗ ಏನು ಹಿಟ್ಟನ್ನು ಇದು ಹಾಕ್ಕೊಂಡು ತಿಕ್ಕುವಾಗ ಚೆನ್ನಾಗಿರುತ್ತೆ. ಇದು ಕಣಕ ರೆಡಿ ಆಗುತ್ತೆ. ಈ ರೀತಿಯಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರಿ 2 ಗಂಟೆ ಹೊತ್ತಾದರೂ ಇಡಬೇಕು. ಇದನ್ನು ಮಿನಿಮಮ್ 2 ಗಂಟೆ ಇದು ನೆನಿಬೇಕು. ಇದು ನೆಂದ ನಂತರ ನಾನಿಲ್ಲಿ ಪೈನಾಪಲನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಪೈನಾಪಲ್ನ ನಾವು ಸಿಹಿ ಇದೆಯಾ ಅಂತ ನೋಡಿಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಎಷ್ಟು ಸಿಹಿ ಬೇಕು, ಮತ್ತು ಬೆಲ್ಲ ಸೇರಿಸುವಾಗ ಎಷ್ಟು ಸಿಹಿ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿಕ್ಕಾಗತ್ತೆ. ತುಂಬ ಸಿಹಿಯಾಗಿರುವಂತಹ ಪೈನಾಪಲ್ ಆದರೆ ಚೆನ್ನಾಗಿರುತ್ತೆ, ಹುಳಿ ಹುಳಿ ಇದ್ದರೆ ಚೆನ್ನಾಗಿರಲ್ಲ. ಸಿಹಿ ಇರುವಂತಹ ಪೈನಾಪಲನ್ನು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಇದಕ್ಕೆ ಎಸೆನ್ಸನ್ನು ಹಾಕ್ಕೊಂಡು ಮಾಡ್ತಾರೆ, ಅದಕ್ಕಿಂತನೂ ಈ ರಿಯಲ್ ಪೈನಾಪಲನ್ನು ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಈ ಹೋಳಿಗೆ. ಹಾಗೆ ನಾನಿಲ್ಲಿ ಕಟ್ ಮಾಡಿರುವಂತಹ ಪೈನಾಪಲನ್ನು ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ ರವವನ್ನು ಹುರ್ಕೋತಾ ಇದ್ದೀನಿ. ಇದು ಯಾಕಂದರೆ ಇದು ಹೂರ್ಣ ಮಾಡಲಿಕ್ಕೆ, ಇದನ್ನು ಸೀರಿಸ್ಲಿಕ್ಕಿಲ್ಲ, ಅಂದರೆ ಫುಲ್ಲು ಅದು ಕೆಂಪಗಾಗಲಿಕ್ಕಿಲ್ಲ. ಆರಾಮ್ಸೆ ಹುರಿಬೇಕು, ಸಣ್ಣ ಉರಿಯಲ್ಲೇ ಹುರ್ಕೊಂಡು ಒಂದು 5 ನಿಮಿಷಗಳ ಕಾಲ ಹುರ್ಕೋಬೇಕು. ಇಲ್ಲಿ ಪೈನಾಪಲ್ ಆಲ್ಮೋಸ್ಟ್ ಬೆಂದಿದೆ, ಈ ರೀತಿಯಾಗಿ ಬೆಂದಿದೆ. ಅದು ನೀರು ಫುಲ್ ಖಾಲಿ ಆಗಬೇಕು, ಅಲ್ಲಿವರೆಗೆ ನಾವು ಬೇಯಿಸ್ಕೊಂಡ್ರೆ ನೀವು ನೋಡ್ತಿರ್ಬೋದು ಇಷ್ಟರ ಮಟ್ಟಿಗೆ. ಇದನ್ನು ರುಬ್ಕೋಬೇಕು. ಪೈನಾಪಲ್ಲು ಅದ್ರ ಜೊತೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು, ಹಾಗೆ ಸ್ವಲ್ಪ ಕಾರ್ಡಮಮ್, ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಸೇರಿಸಿದರೆ ಸಾಕು, ಯಾಕಂದರೆ ಆಲ್ರೆಡಿ ನಾವು ಪೈನಾಪಲಲ್ಲಿ ನೀರಿರೋದ್ರಿಂದ ಹೆಚ್ಚು ನೀರೇನು ಸೇರಿಸಲಿಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಒಂದು ಸ್ವಲ್ಪ ಬೆಲ್ಲವನ್ನು ತಗೊಂಡು, ಅಂದರೆ 1 ಕಪ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಎಲ್ಲ ಒಂದೇ ಸೇಮ್ ಅಳತೆಯಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ಈ ರೀತಿ 1 ಕಪ್ಪಿನ ಅಳತೆಯಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಸಿಹಿ ಸ್ವಲ್ಪ ಕಮ್ಮಿ ಇದ್ದರೆ ಜಾಸ್ತಿ ಬೆಲ್ಲ ತೊಗೋಬೋದು. ಇದು ಸಿಹಿ ಇರೋದ್ರಿಂದ ನಾನು 1 ಕಪ್ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ. ತೊಗೊಂಡು ಈ ರೀತಿಯಾಗಿ ಕರಿಸ್ಕೋಬೇಕು. ಪಾಕ ಏನು ಮಾಡಲಿಕ್ಕಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಆಯ್ತು ಅಷ್ಟೇ. ಈಗ ನಾವು ರುಬ್ಬಿಟ್ಕೊಂಡಂತಹ ಪೈನಾಪಲ್ಲು, ತೆಂಗಿನಕಾಯಿಯ ತುರಿಯ ಮಿಶ್ರಣವನ್ನು ನಾವು ಇದಕ್ಕೆ ಹಾಕ್ಕೊಳ್ಳುವಂಥದ್ದು. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಮೀಡಿಯಮ್ ಉರಿಯಲ್ಲಿಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಇದಾಗುತ್ತೆ, ತಳ ಹಿಡಿಯುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ತಳವನ್ನು ಅದು ಬಿಡಬೇಕು. ನಾನಿಲ್ಲಿ ಹುರಿದಿಟ್ಕೊಂಡಿದ್ದೀನಲ್ಲ ರವೆ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಹುರಿತೀವಲ್ಲ ಅಷ್ಟು ಚೆನ್ನಾಗಿ ಇದು ಬರ್ತದೆ. ಯಾಕಂದರೆ ನಾವು ರವೆಯನ್ನು ಚೆನ್ನಾಗಿ ಹುರಿದಾಗ ಈ ರೀತಿಯಾಗಿ ಗಂಟು ಬರಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ರವವನ್ನು ನಾವು ನೀಟಾಗಿ ಹುರಿದಿಲ್ಲ ಅಂದರೆ ಅದು ಇಮಿಡಿಯೇಟ್ ಗಂಟಾಗಿಬಿಡುತ್ತೆ. ಅದಕ್ಕೆ ರವವನ್ನು ಹುರಿದು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನು, 1-2-3 ಸ್ಪೂನು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ತಳ ಬಿಡಬೇಕು. ತಳ ಬಿಡುವವರೆಗೆ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಅಂದರೆ ಇದು ಏನಂದರೆ ತುಂಬಾ ಗಟ್ಟಿ ಆಗಬಾರ್ದು, ಹಾಗೆ ತುಂಬ ತೆಳುವೂ ಇರಬಾರ್ದು. ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು. ತಣಿದ ಮೇಲೆ ಅದನ್ನು ನಮ್ಮ ಕೈಗೆ ಆರಾಮಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ನೀವು ನೋಡ್ತಿರ್ಬೋದು ಈಗ ತಳ ಬಿಟ್ಕೋತಾ ಇದೆ, ಒಂದು ಸೈಡ್ ಆಗ್ತಾ ಇದೆ. ನಾನು ಹೀಗೆ ಮಾಡುವಾಗ ಅದು ಒಂದು ಸೈಡಾಗಿ ಹೋಗ್ತಿದೆ. ಪೈನಾಪಲ್ ಹೋಳಿಗೆ ಏನಿದೆ ತುಂಬ ಟೇಸ್ಟಾಗಿ ಬರ್ತದೆ. ನಾವು ಸಾಕಷ್ಟು ಕಡಲೆ ಹೋಳಿಗೆ ಆಗಿರ್ಬೋದು, ಕಾಯಿ ಹೋಳಿಗೆ ಆಗಿರ್ಬೋದು, ಶೇಂಗಾ ಹೋಳಿಗೆ ಸಾಕಷ್ಟು
ಸಾಕಷ್ಟು ವೆರೈಟಿ ಹೋಳಿಗೆಗಳನ್ನು ತಿಂದಿರ್ತೀವಿ. ಪೈನಾಪಲ್ ಹೋಳಿಗೆನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿದೆ, ಅದು ರವೆ ಹಾಕಿರೋದ್ರಿಂದ ಗಟ್ಟಿಯಾಗಿದೆ. ನಾನು ಅದನ್ನು ತಗೊಂಡು ಈ ರೀತಿಯಾಗಿ ತಟ್ಕೋತಾ ಇದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ತಟ್ಕೊಂಡ್ರೆ ಇನ್ನೂ ಈಸಿ ಆಗಿಬಿಡುತ್ತೆ. ನಾನಿಲ್ಲಿ ಆಲ್ರೆಡಿ ಚಪಾತಿ ತಿಕ್ಕುವಂತಹ ಒಂದು ಪೇಪರ್ನಲ್ಲಿ ಈ ರೀತಿಯಾಗಿ ನಾನು ತಟ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಹೋಳಿಗೆ ಏನಿದೆ. ಟೇಸ್ಟ್ ಕೂಡ ಹಾಗೆ ತುಂಬ ಡಿಫ್ರೆಂಟ್ ಆಗಿದೆ. ನಾವು ಆಲ್ರೆಡಿ ಕಣಕಕ್ಕೆ ಏನು ಅರಿಶಿನ ಪುಡಿಯನ್ನು ಹಾಕಿದರೆ ಅದಕ್ಕೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಹೂರಣ ಕೂಡ ಚೆನ್ನಾಗಿದೆ, ಅದ್ರ ಜೊತೆ ಈ ಕಣಕ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು, ಈ ರೀತಿಯಾಗಿ ತಟ್ಕೋಬೇಕು. ಬೇಕಾದರೆ ಲಟ್ಟಣಿಗೆಯಲ್ಲಿ ತಿಕ್ಕೋರು ಕೂಡ ತಿಕ್ಕೋಬೋದು. ಈ ರೀತಿ ನಾನು ಕೈಯಲ್ಲೇ ತಟ್ಟಿದ್ದೀನಿ. ನಮಗೆ ಇದು ಈಸಿ ಆಗಿರೋದ್ರಿಂದ ನಾನು ಇದೇ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು. ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಹೋಳಿಗೆ. ಹಬ್ಬಗಳಲ್ಲಿ ಇನ್ನೇನು ಫಂಕ್ಷನ್ಗಳು ಸ್ಟಾರ್ಟ್ ಆಗ್ತದೆ, ಹಬ್ಬ ಎಲ್ಲ, ಅದಕ್ಕೆ ನಾವು ಈ ರೀತಿಯ ಹೋಳಿಗೆಗಳನ್ನು ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಹೋಳಿಗೆಗಳನ್ನು ಮಾಡ್ಕೊಂಡು ಇಡುವಂಥದ್ದು. ನಿಮಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕನೂ ತಿಳಿಸಿ. ನೀವು ನೋಡ್ತಿರ್ಬೋದು ನಾನಿಲ್ಲಿ ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ತುಪ್ಪ ಜೊತೆ ಸರ್ವ್ ಮಾಡಿದ್ದೀನಿ. ಇನ್ನಷ್ಟು ವಿವಿಧ ರೀತಿಯ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.